ಹಾಯ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶೋಭಾ. ಸೊ ಇವತ್ತು ನಾನು ಯಾವ ರೆಸಿಪಿ ತೋರಿಸ್ತಿದ್ದೀನಿ ಅಂದರೆ ಅದು ಚವಳೆಕಾಯಿ ಪಲ್ಯ. ನಾವು ಉತ್ತರ ಕರ್ನಾಟಕ ಸೈಡ್ ಇದಕ್ಕೆ ಚವಳೆಕಾಯಿ ಅಂತ ಕರಿತೀವಿ, ಹಾಗೂ ಮಹಾರಾಷ್ಟ್ರ ಸೈಡು ಗವಾರಕಾಯಿ ಅಂತವ್ರೆ, ಮತ್ತು ನಮ್ಮ ದಕ್ಷಿಣ ಕರ್ನಾಟಕ ಬೆಂಗಳೂರು ಸೈಡು ಜವಳಿಕಾಯಿ ಅಂತವ್ರೆ. ಸೊ ನಿಮ್ಮ ಕಡೆ ನೀವು ಯಾವ್ಯಾವ ರೀತಿ ಕರಿತೀರಾ ಅಂತ ನಂಗೆ ಗೊತ್ತಿಲ್ಲ. ಸೊ ನಮ್ಮ ಕಡೆ ಮಾತ್ರ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಚವಳೆಕಾಯಿ ಅಂತಲೇ ಕರೆಯೋದು. ಸೊ ಬನ್ನಿ, ಇದನ್ನು ಹೆಂಗೆ ಮಾಡ್ತೀನಿ ಅಂತ ಇದರ ರೆಸಿಪಿನ ನಿಮಗೆ ತೋರಿಸ್ತೀನಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ. ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಚವಳೆಕಾಯಿ ಪಲ್ಯ. ಸೊ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಇದಕ್ಕೆ ಚವಳೆಕಾಯಿ ಅಂತ ಕರಿತೀವಿ. ಹಾಗೆ ಮಹಾರಾಷ್ಟ್ರದಲ್ಲಿ ಗವಾರಕಾಯಿ ಅಂತವ್ರೆ. ಮಹಾರಾಷ್ಟ್ರ ಮತ್ತು ಈ ಬೆಳಗಾವಿ ಬಾರ್ಡ್ರಲ್ಲಿ ಬರೋ ಎಲ್ಲ ಹಳ್ಳಿಗಳಲ್ಲಿ ಇದನ್ನು ಗವಾರಕಾಯಿ ಅಂತ ಕರೀತಾರೆ. ಯಾಕಂದರೆ ಅಲ್ಲಿ ನನ್ನ ಫ್ರೆಂಡ್ಸ್ ಇದ್ದರು, ಅವ್ರು ಹೇಳ್ತಿದ್ರು ಇದು ಗವಾರಕಾಯಿ, ನಮ್ಮ ಕಡೆ ಗವಾರಕಾಯಿ ಅಂತೀವಿ ಅಂತ. ನಾವು ಚವಳೆಕಾಯಿ ಅಂದಾಗ ಈ ಚವಳೆಕಾಯಿ ಎಲ್ಲ ಇದು ಗವಾರಕಾಯಿ ಅಂತಿದ್ರು. ಸೊ ಹಾಗಾಗಿ ನಾನು ನಿಮ್ಗೆ ಕ್ಲಾರಿಟಿ ಕೊಡ್ತಾಯಿದ್ದೀನಿ. ಆ್ಯಂಡ್ ಇದನ್ನು ಸೌತ್ ಕಡೆ ಬಂದುಬಿಟ್ಟು ಮೀನ್ಸ್ ನಮ್ಮ ಬೆಂಗಳೂರು ಸೈಡ್ ಬಂದುಬಿಟ್ರೆ ಇದಕ್ಕೆ ಜವಳೆಕಾಯಿ ಅಂತವ್ರೆ. ಸೊ ಹಾಗಾಗಿ ನೀವು ನಿಮ್ಮ ಕಡೆ ಯಾವ್ಯಾವ ರೀತಿ ಕರಿತೀರಾ ಅಂತ ಗೊತ್ತಿಲ್ಲ, ಬಟ್ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ನಾವು ಇದನ್ನು ಚವಳೆಕಾಯಿ ಅಂತೀವಿ. ಸೊ ಬನ್ನಿ, ಇವತ್ತು ಇದನ್ನು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಫಸ್ಟು ಇದನ್ನು ತೊಳ್ಕೊಂಡ್ಬಿಟ್ಟು 1 to 3 hours ಅದರಲ್ಲಿರೋ ಎಲ್ಲ ನೀರು ಡ್ರೈ ಆಗೋವರೆಗೂ ಬಿಡಬೇಕು. ಅದಾದಮೇಲೆ ಈ ರೀತಿ ನೀವು ಇದನ್ನು ಮುರ್ಕೋಬಹುದು, ಬಟ್ ನನಗೆ ಇದು ಹೈಬ್ರಿಡ್ ಚವಳೆಕಾಯಿ ಆಗಿರೋದ್ರಿಂದ ಮುರಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಈ ಥರ ಒಟ್ಟಿಗೆ ಇಟ್ಕೊಂಡು ನೈಫ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ್ಯಾವ ರೀತಿ ಬೇಕು, ನೀವು ಬೇಕೆಂದರೆ ಕೈಯಲ್ಲಾದರೂ ಮುರ್ಕೋಬೋದು, ಇಲ್ಲ ಈ ರೀತಿ ನೈಫಲ್ಲಿ ಕಟ್ ಆದರೂ ಮಾಡ್ಕೋಬೋದು. ಫ್ರಂಟು ಮತ್ತು ಹಿಂದೆ ಇರೋದನ್ನು ಈ ಥರ ನಾವು ಕಟ್ ಮಾಡಿ ತೆಗಿತೀವಿ, ಅದು ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು. ಸೊ ನೋಡಿ, ನಿಮ್ಗೆ ಯಾವ ರೀತಿ ಕಂಫರ್ಟ್ ಆಗುತ್ತೆ ಅದು ಕಟ್ ಆದರೂ ಮಾಡ್ಕೋಬೋದು, ಇಲ್ಲ ಕೈಲಾದರೂ ಮುರ್ಕೋಬೋದು. ಸೊ ಇದು ಎಲ್ಲ ಕಟ್ ಮಾಡೋಕ್ಕೆ ಒಂದು 5 to 10 ನಿಮಿಷ ಹಿಡಿಯುತ್ತೆ, ಯಾಕಂದರೆ ಇದು ಅರ್ಧ kg ಇದೆ, ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಬನ್ನಿ, ಕಟ್ ಮಾಡ್ಕೊಂಬರೋಣ ಎಲ್ಲ ನೀಟಾಗಿ. ಸೊ ಏನಪ್ಪ ಅಂದರೆ ನಂಗೆ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ, ಯಾಕಂದರೆ ನಾನು ಹುಟ್ಟು ಬೆಳೆದಿರೋದೆಲ್ಲ ಬಾಗಲಕೋಟೆ ಡಿಸ್ಟಿಕ್ ಬೆಳಗಿ ತಾಲೂಕಲ್ಲಿ. ಆ್ಯಂಡ್ ಎಜುಕೇಷನ್ ಬಂದುಬಿಟ್ಟು ಧಾರವಾಡ ಆ್ಯಂಡ್ ಅದಾದಮೇಲೆ ಪುಣೆಯಲ್ಲಿ ಸ್ವಲ್ಪ ದಿನ ಇದ್ದೆ ನನ್ನ ಅಕ್ಕನ ಮನೇಲಿ. ಇವಾಗ ನಾನು ಪ್ರೆಸೆಂಟು ಬೆಂಗಳೂರಲ್ಲಿ ವರ್ಕ್ ಮಾಡೋದ್ರಿಂದ ನನ್ನ ಲ್ಯಾಂಗ್ವೇಜ್ ಸ್ವಲ್ಪ ಮಿಕ್ಸಪ್ ಇದೆ. ಮಿಕ್ಸಪ್ ಅಂದರೆ ಈ ನಾರ್ತ್ ಕರ್ನಾಟಕ ಮತ್ತು ಸೌತ್ ಕರ್ನಾಟಕ ಎರಡೂ ಮಿಕ್ಸ್ ಆಗಿಬಿಟ್ಟು ಅದು ಬೇರೆಯೇ ಫ್ಲೋ ಥರ ಅನಿಸುತ್ತೆ ನನಗೆ ಆ ಥರ ಪರ್ಸ್ನಲಿ ಫೀಲ್ ಆಗುತ್ತೆ. ಸೊ ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮಗೆ ಯಾವ ಥರ ಅನಿಸುತ್ತೆ ನಂಗೆ ಗೊತ್ತಿಲ್ಲ. ಸೊ ಬನ್ನಿ ನೋಡ.